Hi, dear students. In the last class we had seen, so in that video I explained about the verb meaning and how there are so many types of verbs. So particularly we were looking at the auxiliary verbs. That means among the verbs we may divide as main verb and auxiliary verb. So what are the auxiliaries, and particularly among the auxiliaries we were looking at the modals. So modals were used, how they are used, that was explaining. So I explained until the modal auxiliary, that is could. Okay, so how we have to use this until could. That means we had seen in the last class will, shall, would, should, then can, could. Until then we were looking at. So today let us see the remaining models. So the next one is may. May, it is another modal auxiliary. It is usually used for probability. That means ಆದರೂ ಆಗ್ಬೋದು, ಆಗದೇ ಇರಬಹುದು. But some other times it is used for permission, probability, a wish. For a polite question or permission we are using this may. See, usually whenever you are asking the permission at the entrance of the classroom, usually what you used to say, may I come in, sir? May I? So may is used for permission in this way. You may go, that is also permission. ನೀನು ಹೋಗ್ಬೋದು. You may get in, this is also the permission. What I mean to say, it is used for permission, and in another sense it is used for probability. Probability, ಸಂಭಾವನೆ ಇರುತ್ತೆ. ಕೊರೋನಾ ಮೇ ಎಂಡ್ ಬೈ ಮೇ ಮಂತ್, ಮೇ ಮಂತಲ್ಲಿ ಎಂಡ್ ಆಗಬಹುದು ಅಂತಂದು ಹೇಳೋದು. ಅಂದರೆ ಇದು ಮೊದಲೇ ಬರೆದದ್ದು, ಅದಕ್ಕಾಗಿ ಹೇಳಿರೋದು ಇದು. ಸೊ ಮೇ ಎಂಡ್ ಮೀನ್ಸ್ ಆಗ್ಬೋದು, ಆಗದೇ ಇರ್ಬೋದು, ಆಗಿಲ್ಲ. It is also used for a wish, may God bless you. It is used for polite question or permission, may I use your pen. ಈ ರೀತಿಯಾಗಿರ್ತಕ್ಕಂಥ ಈ ಮಾಡಲ್ ಆಕ್ಸಿಲರಿನ ಮೇ ಅಂತಕ್ಕಂಥದ್ದನ್ನು ಇನ್ನು ಡಿಫ್ರೆಂಟ್ ಸೆನ್ಸಲ್ಲಿ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಕ್ವಶನ್ಸ್ ಏನಾದರೂ ನಿಮಗೆ ಬಂದರೆ, ಕ್ವಶನ್ ರೂಪದಲ್ಲಿದ್ದು ಫಸ್ಟಿಗೆ ಡ್ಯಾಶ್ ಏನಾದರೂ ಇದ್ದರೆ ಎಕ್ಸಾಮಿನೇಷನಲ್ಲಿ ಮೋಸ್ಟ್ ಆಫು ಮೇ ಬರುತ್ತೆ, ಕುಡ್ ಬರುತ್ತೆ, ವಿಲ್ ಬರುತ್ತೆ. ನೆನ್ಪಿಟ್ಕೊಳ್ಳಿ. ಸಾರಿ, ಸಿ may is used to express permission, probability, a wish, and polite question, and also for permission. So here are the examples. Then might, it is used to express, especially as if past tense of may. Gopal said that Corona might be ended by April month. So Gopal said that Corona may be ended or may end by April month. ಆಗಬಹುದಿತ್ತು, ಏಪ್ರಿಲಲ್ಲಿ ಆಗಿಲ್ಲ. A possibility, it is also used for possibility in the past. He might come back any time. ಯಾವಾಗಾದರೂ ಬಂದಿರಬಹುದು ಅಂತಕ್ಕಂಥದ್ದು. See, it is used for also politeness. He might ask a question when you explained it. ಯಾವಾಗ ಬೇಕಾದರೂ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ಅವನು ಕೇಳ್ಬೋದಿತ್ತು. ಸೊ ಲೈಕ್ ದಿಸ್ ಈಸ್ ಯೂಸ್ಡ್ ಆ್ಯಸ್ ಇಫ್ ಪ್ರಾಬಬಿಲಿಟಿ ಆರ್ ಪಾಸಿಬಿಲಿಟಿ ಆರ್ ಪೊಲೈಟ್ನೆಸ್ ಇನ್ ದ ಪಾಸ್ಟ್ ಯೂಶುವಲಿ. ದೆನ್ ಮಸ್ಟ್, ಸಿ must is used to express. So this is another modal auxiliary, keep in mind. Must is used to express, ಇಲ್ಲಿ ಡ್ಯೂಟಿ ಆರ್ ಆಬ್ಲಿಗೇಷನ್ ಅಂತಂದಿದೆಯಲ್ಲ, ಆ ಸೆಂಟೆನ್ಸ್ ತೆಗೆದ್ಬಿಡಿ ಪ್ಲೀಸ್.
ಅದು ಅದು ಎರಡೂ ಬೇಡ, ಯಾಕಂದರೆ ಅದು ಶುಡ್ಡಿಗೆ ಯೂಸ್ ಮಾಡ್ತಾರೆ, ಡ್ಯೂಟಿ ಆರ್ ಅಬ್ಲಿಗೇಷನ್ಗೆ. ಸೊ ಇಟ್ ಈಸ್ ಯೂಸ್ ಟು ಡಿಟರ್ಮಿನೇಷನ್. ಸೆಕೆಂಡ್ ಒನ್ ತಗೊಳ್ಳಿ, ಬಿ. ಡಿಟರ್ಮಿನೇಷನ್ ಮೀನ್ಸ್ ದೃಢವಾಗಿರ್ತಕ್ಕಂಥ ನಿರ್ಧಾರ ಮಾಡತಕ್ಕಂಥದ್ದು. ವಿಲ್ ಯೂಸ್ ಮಾಡ್ತಿರಲ್ಲ ಇನ್ ದ ಸೇಮ್ ವೇ. ಎಸ್, ಐ ಮಸ್ಟ್ ಡೂ ದಿಸ್ ಟುಡೇ ಇಟ್ ಸೆಲ್ಫ್, ಇವತ್ತೇ ಮಾಡಬೇಕು. ದಟ್ ಈಸ್ ಡಿಟರ್ಮಿನೇಷನ್. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ನೆಸೆಸಿಟಿ. ನೆಸೆಸಿಟಿ ಮೀನ್ಸ್ ಅವಶ್ಯಕತೆ. ನಮಗೆ ನಾವು ಅವಶ್ಯಕತೆ ಹೇಳ್ಕೊಳ್ತಕ್ಕಂಥದ್ದು, ಬೇರೆಯವ್ರಿಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಮಸ್ಟ್ ಯೂಸ್ ಮಾಡ್ತೀವಿ. ವಿ ಮಸ್ಟ್ ಸ್ಟೇ ಅಟ್ ಹೋಮ್, ಅದರ್ವೈಸ್ ವಿ ವಿಲ್ ಬಿ ಕಾಟ್ ಬೈ ಟು ಕೊರೋನಾ ಆರ್ ಕಾಟ್ ಬೈ ಕೊರೋನಾ. ವಿ ಮಸ್ಟ್, ನಾವು ಅದ್ರದ್ದು ಅವಶ್ಯಕತೆ ಇದೆ ಎಲ್ಲಿ, ಟು ಸ್ಟೇ ಅಟ್ ಹೋಮ್. ಇಲ್ಲದೇ ಇದ್ದರೆ ಏನಾಗ್ತದೆ, ಕೊರೋನಾ ನಮ್ಮನ್ನು ಹೇಳ್ಕೊಳ್ತದೆ ಅಷ್ಟೇ. ಅದಕ್ಕೆ ನಾವು ಒಳಗಿದ್ದರೆ ಸರಿ, ಇಲ್ಲದಿದ್ದರೆ ಹೊರಗೆ ಹೋದರೆ ನಾವು ಕರ್ಕೊಂಡು ಬರ್ತೀವಿ ಅಷ್ಟೇ ಅದನ್ನು. ಸೊ ದಿಸ್ ಈಸ್ ನೆಸೆಸಿಟಿ. ನೆಕ್ಸ್ಟ್, ಸರ್ಟೆಂಟಿಟಿ. ಸಮ್ ಒನ್ ಈಸ್ ಕಾಫಿಂಗ್ ಆ್ಯಂಡ್ ಸ್ನೀಚಿಂಗ್, ಹೀ ಮಸ್ಟ್ ಬಿ ಸಫರಿಂಗ್ ಫ್ರಮ್ ಕೊರೋನಾ. ಸರ್ಟೆಂಟಿಟಿ, ಗ್ಯಾರಂಟಿ. ಅವನು ಕೆಮ್ತಾನೆ, ಸೀನ್ತಾನೆ, ಬಹುಶಃ ಕೊರೋನಾ ಇರ್ಬೋದು, ಇರಲೇಬೇಕು ಅಂತಂದು ಹೇಳ್ತಕ್ಕಂಥದ್ದು ಸರ್ಟೆಂಟಿಟಿ. ದೆನ್ ಇಟ್ ಈಸ್ ಯೂಸ್ ಫಾರ್ ಕಂಪಲ್ಷನ್. ಯು ಮಸ್ಟ್ ವೇರ್ ಮಾಸ್ಕ್ಸ್ ಟು ಅವಾಯ್ಡ್ ಕೊರೋನಾ, ಟು ಪ್ರಿವೆಂಟ್ ಕೊರೋನಾ. ನೆಸೆಸಿಟಿ ಇದು. ನೀವು ದಟ್ ಮೀನ್ಸ್ ನೀವು ಕೊರೋನಾ ಬರ್ದಿದ್ದಂಗೆ ಅವಾಯ್ಡ್ ಮಾಡಬೇಕು ಅಥವಾ ಅದನ್ನು ಪ್ರಿವೆನ್ಷನ್ ಮಾಡಬೇಕು ಅಂತಂದರೆ ಮಾಸ್ಕ್ ಹಾಕೊಳ್ಳೇಬೇಕಂತಕ್ಕಂಥದ್ದು. ಈ ರೀತಿ ನಾವು ಬೇರೆ ಬೇರೆ ಮಾಡಲಾಗ್ದಿಲ್ಲದನ್ನು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ಇನ್ನೂ ಕೆಲವಿದ್ದಾವೆ. ಆಟ್ ಟು ಅಂತಂದು ಮಸ್ಟಲ್ಲಿ ಬಂದಿರುತ್ತೆ, ಅಲ್ಲಿ OUGHT ಟು ಆಟ್. ಅದೇ ಇದರಲ್ಲೇ ಮಸ್ಟ್ ಏನು ಉಪಯೋಗಿಸ್ತೀರಿ ಅದನ್ನು ಉಪಯೋಗಿಸ್ಬಿಡಿ. ಅಂದರೆ ಮಸ್ಟ್ ಈಸ್ ಯೂಸ್ ಟು ಡಿಟರ್ಮಿನೇಷನ್, ನೆಸೆಸಿಟಿ, ಸರ್ಟೆಂಟಿಟಿ ಆ್ಯಂಡ್ ಕಂಪಲ್ಷನ್ ಅಂತಂದನ್ನು ತೊಗೊಂಬಿಡಿ. ಅವೇನು ಅಷ್ಟು ನಿಮಗೆ ಎಕ್ಸಾಮ್ಗೆ ಕೇಳಲ್ಲ ಅಂತಂದು ಮಾಡಿಲ್ಲ ಇದರಲ್ಲಿ. ಮತ್ತು ಇನ್ನೊಂದು ಯೂಸ್ಡ್ ಟು ಮೀನ್ಸ್ ಕಂಟಿನ್ಯೂಯಸ್ ಆ್ಯಕ್ಷನ್, or when there is the continuous process or habitual activities are there. Yes, I used to go to college by car. ಇದು ಯೂಸ್ಡ್ ಟುಗೆ ಬಳಸ್ತಕ್ಕಂಥದ್ದು. ಯೂಸ್ಡ್ ಟು ಅನ್ನೋದು, ಆಟ್ ಟು ಅಂತಕ್ಕಂಥದ್ದು, ಡೇರ್ ನಾಟ್, ನೀಡ್ ನಾಟ್, ಇವೆಲ್ಲವೂ ಇನ್ನು ಉಳಿದಿರ್ತಕ್ಕಂಥ ಮಾಡಲಾಗ್ದಿಲ್ಲ ಸಿ, ಇದರಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಯೂಸ್ಡ್ ಟು ಅಂತಕ್ಕಂಥದ್ದೇನು, ಸೊ I used to work a lot when I was in PUC. Used to work means ಭಾಳ ಮಾಡ್ತಾಯಿದ್ದೆ ಅಂದರೆ ಹ್ಯಾಬಿಚುವಲ್ ವರ್ಕ್ ಇತ್ತು, ಏನಾದರೂ ಇತ್ತು ಅಂತ ಅಂದರೆ. ಎಸ್, ಈ ರೀತಿಯಾಗಿರ್ತಕ್ಕಂಥದ್ದು ಯೂಸ್ಡ್ ಉಪಯೋಗಿಸ್ತೀವಿ. ಆಟ್ ಅಂತಕ್ಕಂಥದ್ದು ಎಲ್ಲಿದೆಯೋ ಅಲ್ಲಿ ಮಸ್ಟ್ ಎಲ್ಲಿ ಉಪಯೋಗಿಸ್ತೀರಿ ಅಲ್ಲಿ ಅದನ್ನು ಉಪಯೋಗಿಸಿ. ನೆಕ್ಸ್ಟ್, ನೀಡ್ ನಾಟ್, ಡೇರ್ ನಾಟ್, ಇವು ಮೋಸ್ಟ್ ಆಫ್ ಬರಲ್ಲ, ಬೇಡ. ನೆಕ್ಸ್ಟ್, ಮೋಸ್ಟ್ ಕನ್ಫ್ಯೂಸಿಂಗ್. ಇದರಲ್ಲಿ ಭಾಳಷ್ಟು ಕನ್ಫ್ಯೂಸ್ ಆಗ್ತಕ್ಕಂಥವು ನಿಮಗೆ ಇದ್ದಾವೆ. ಯಾಕೆಂತಂದರೆ ಎಲ್ಲದರಲ್ಲೂ ಪ್ರಾಬಬಿಲಿಟಿ, ಎಲ್ಲದರಲ್ಲೂ ನೆಸೆಸಿಟಿ ಅಥವಾ ಪರ್ಮಿಷನ್ ಈ ಥರನೇ ಇದ್ದಾವೆ. ಆದ್ದರಿಂದ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ನೆನಪಿಟ್ಕೊಳ್ಳಿ. ಕೆನ್ ಈಸ್ ಯೂಸ್ಡ್. ಇಲ್ಲಿ ಐ ಆಮ್ ಗೋಯಿಂಗ್ ಟು ಸಮ್ ಅಪ್ ದ ಓಲ್ ಮಾಡಲ್ ಆಕ್ಸಿಲರೀಸ್ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ. ಕೆನ್ ಈಸ್ ಯೂಸ್ಡ್ ಫಾರ್ ಎಬಿಲಿಟಿ ಇನ್ ದ ಪ್ರೆಸೆಂಟ್. ಶಕ್ತಿ, ಇದು ಮೆಂಟಲ್ ಎಬಿಲಿಟಿ ಇರ್ಬೋದು, ಫಿಸಿಕಲ್ ಎಬಿಲಿಟಿ ಇರ್ಬೋದು. ಕುಡ್ ಈಸ್ ಯೂಸ್ಡ್ ಟು ಯೂಸ್ ಅಂತಂದಾಗಿದೆ ನೋಡಿ, ಅಲ್ಲಿ ಈಸ್ ಯೂಸ್ಡ್ ಫಾರ್ ಎಬಿಲಿಟಿ ಇನ್ ದ ಪಾಸ್ಟ್, ಯೂಸ್ಡ್ ಫಾರ್ ರಿಕ್ವೆಸ್ಟ್ಸ್ ಆ್ಯಂಡ್ ಪರ್ಮಿಷನ್ಸ್. ನೋಡಿ, ಎಲ್ಲಿ ನಿಮಗೆ ಡ್ಯಾಶ್ ಬಿಗಿನಿಂಗ್ ಇದ್ದು ಕ್ವಶನ್ ಸೆಂಟೆನ್ಸ್ ಆಗಿರುತ್ತೆ, ಮೂರನ್ನು ನೀವು ಬಳಸ್ಬೋದು ಬಹುಶಃ. ಒಂದು ಕುಡ್, ಎರಡನೇದು ಮೇ, ಮೂರನೇದು ವಿಲ್. ಸೊ ಮೇ, ಮೈಟ್, ಕುಡ್ ಸಜೆಸ್ಟ್ ಪಾಸಿಬಿಲಿಟಿ ಆಫ್ ಆ್ಯನ್ ಈವೆಂಟ್. ಇವು ಪಾಸಿಬಿಲಿಟಿ ಆಫ್ ಆ್ಯನ್, ಯಾವುದೋ ಒಂದು ಪಾಸಿಬಿಲಿಟಿ ಆಫ್ ಈವೆಂಟ್ ಇತ್ತು ಅಂತಂದರೆ ಮೇ ಆದರೂ ಬಳಸಿ, ಮೈಟ್ ಆದರೂ ಬಳಸಿ, ಕುಡ್ ಆದರೂ ಬಳಸಿ. ಎಬಿಲಿಟಿ ಇತ್ತು ಅಂತಂದರೆ ಸಾಮಾನ್ಯವಾಗಿ ಕೆನ್. ಪರ್ಮಿಷನ್ನು, ದಟ್ ಮೀನ್ಸ್ ಏನಾದರೂ ನಿಮಗೆ ರಿಕ್ವೆಸ್ಟ್ ಅಂತದಿತ್ತು ಅಂತಂದ್ರೆ ಕ್ವಶನಲ್ಲಿ ಕುಡ್ ಅಂತ ಬಳಸಿ. ಅದಕ್ಕಾಗಿ ನಿಮಗೆ ನೋಡಿ, ಲೀಸ್ಟ್ ಪಾಸಿಬಿಲಿಟಿ ಇದ್ದರೆ ಮೈಟ್ ಬಳಸಿ, ಏನೋ ಅಲ್ಪ ಸ್ವಲ್ಪ ಪಾಸಿಬಿಲಿಟಿ ಇದ್ದರೆ ಮೇ. ಯಾಕೆಂದರೆ ಪಾಸಿಬಿಲಿಟಿ ಎಲ್ಲದರಲ್ಲೂ ಬಂದಿದೆ, ಆದ್ದರಿಂದ ಅದನ್ನು ಹೇಗೆ ಬಳಸೋದು ಅಂತಂದು ಇಲ್ಲಿ ಮಾಡಿದ್ದೀನಿ. ಲೀಸ್ಟ್ ಪಾಸಿಬಿಲಿಟಿ ಇದ್ದರೆ ಮೈಟ್,
ಸಮ್ ಪಾಸಿಬಿಲಿಟಿ, ಲೆಸ್ ಪಾಸಿಬಿಲಿಟಿ ಇತ್ತು ಅಂತ ಅಂದರೆ ಮೇ, ಮೋರ್ ಪಾಸಿಬಿಲಿಟಿ ಇದ್ದರೆ ಕುಡ್, ಗ್ರೇಟ್ ಪಾಸಿಬಿಲಿಟಿ ಇದ್ದರೆ ಮಸ್ಟ್, ಸರ್ಟನ್ಟಿಟಿ ಆರ್ ಸರ್ಟನ್ಲಿ ಗ್ಯಾರಂಟಿ ಇತ್ತು ಅಂತಂದರೆ ವಿಲ್. ಹಾಗಾದರೆ ನೀವು ಬಳಸ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಮಸ್ಟ್ ಈಸ್ ಯೂಸ್ಡ್ ಫಾರ್ ನೆಸೆಸಿಟಿ ಆರ್ ಅರ್ಜೆನ್ಸ್. ಮಸ್ಟು ಶುಡ್ಡು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನಿಮಗೆ. ಮಸ್ಟ್ ಅಂತಕ್ಕಂಥದ್ದು ನೆಸೆಸಿಟಿ, ಅವಶ್ಯಕತೆ ಇದ್ದರೆ, ಅದು ನಮಗೆ ನಾವೇ ಇರ್ತಕ್ಕಂಥದ್ದು. ಈಗ ನೋಡಿ, ಯು ಮಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಫಸ್ಟ್ ಕ್ಲಾಸ್, ಅದು ಮಸ್ಟ್ ಅಂತಕ್ಕಂಥದ್ದು ನೆಸೆಸಿಟಿ ನಿಮಗೆ. ಐ ಮಸ್ಟ್ ಡೂ ದಿಸ್ ಕ್ಲಾಸ್ ಬಿಕಾಸ್ ಐ ವಾಂಟ್ ಟು ಫಿನಿಶ್ ದ ಸಿಲೆಬಸ್, ಮಸ್ಟ್ ನೆಸೆಸಿಟಿ. ಆದರೆ ಶುಡ್ ಹಾಗಲ್ಲ, ಆರ್ಡರ್. ಯು ಶುಡ್ ಕಮ್ ಟು ದ ಕಾಲೇಜ್ ರೆಗ್ಯುಲರ್ಲಿ, ಅದರ್ವೈಸ್ ಯು ವೋಂಟ್ ಗೆಟ್ ಅಟೆಂಡೆನ್ಸ್. ಅಲ್ಲ, ಈಗ ಬರಲ್ಲ, ಎಕ್ಸಾಂಪಲ್ ಹೇಳಿದ್ದು. ಓಕೆ, ಸೊ ಆ ರೀತಿ ಮಸ್ಟ್ ಶುಡ್ಡನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದನ್ನು ಮಸ್ಟನ್ನು ಯೂಸ್ ಮಾಡ್ತಕ್ಕಂಥದ್ದು ನೆಸೆಸಿಟಿಗೆ ಅಥವಾ ಅರ್ಜೆನ್ಸಿಗೆ, ಶುಡ್ ಮಾಡ್ತಕ್ಕಂಥದ್ದು ಆ್ಯಸ್ ಇಫ್ ದ ಡ್ಯೂಟಿ ಆರ್ ಆಬ್ಲಿಗೇಷನ್ ಅಥವಾ ಒಂದು ಲಾಗೆ ಸಂಬಂಧಪಟ್ಟ ರೀತಿಯಲ್ಲಿರ್ತಕ್ಕಂಥದ್ದು ಶುಡ್ ಅಂತ ತಗೊಳ್ಳಿ. ಅವಶ್ಯಕತೆ ಇರ್ತಕ್ಕಂಥದ್ದು ಬೇರೆಯವ್ರ ಮೇಲೆ ನಿಮಗೆ ಅವಶ್ಯಕತೆ ಇದೆ ಅಂತಂದು ಹೇಳ್ತಕ್ಕಂಥದ್ದು ಮಸ್ಟ್ ಅಂತ ತೊಗೊಂಬಿಡಿ. ನೆಕ್ಸ್ಟ್ ಕೆನ್ ಎಬಿಲಿಟಿ, ಕುಡ್ಗೆ ಎಬಿಲಿಟಿ ಪಾಸ್ಟ್ ಟೆನ್ಸ್ನಲ್ಲಿ, ಮೇ ಅಂತಕ್ಕಂಥದ್ದು ಪ್ರಾಬಬಿಲಿಟಿ. ಆ ರೀತಿ ನೀವು ತೊಗೊಂಡ್ಬಿಟ್ಟೆ ಅಂದರೆ ಇವೆಲ್ಲವೂ ಈಸಿ ಆಗುತ್ತೆ. ನೆಕ್ಸ್ಟ್ ಮಾಡಲ್ಸ್ ಡು ನಾಟ್ ಹ್ಯಾವ್ ಇದರಲ್ಲಿ ಆ್ಯಕ್ಚುಲಿ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಗಲಿ ಪಾಸ್ಟ್ ಪಾರ್ಟಿಸಿಪಲ್ ಆಗಲಿ ಇದರಲ್ಲಿಲ್ಲ. ಅಂದರೆ ಮೇಯಿಂಗು, ಕೆನ್ನಿಂಗು, ಶೆಲ್ಲಿಂಗು, ಈ ರೀತಿ ಶುಡ್ಡಿಂಗು ಇಲ್ಲ. ಓಕೆ, ಮತ್ತು ನೀವು ಸಪ್ರೇಟ್ ಗ್ರಾಮರ್ ಕ್ರಿಯೇಟ್ ಮಾಡಿಡಿರಿ. ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಇನ್ ಫ್ಯೂಚರ್ ಟೆನ್ಸ್. ಇವು ಫ್ಯೂಚರ್ ಟೆನ್ಸಲ್ಲೇ ಯೂಸ್ ಮಾಡ್ಬೋದು, ಪಾಸ್ಟ್ ಫ್ಯೂಚರ್ ಇರ್ಬೋದು, ಪ್ರೆಸೆಂಟ್ ಫ್ಯೂಚರ್ ಇರ್ಬೋದು. ದೇ ಆರ್ ಯೂಸ್ಡ್ ವಿತ್ ಆಲ್ ಪರ್ಸನ್ಸ್. ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್. ಇಟ್ ಈಸ್ ಆರ್ ಎನಿ ಮಾಡಲ್ ಆಕ್ಸಿಲರಿ ಕ್ಯಾನ್ ಬಿ ಯೂಸ್ಡ್ ವಿತ್ ಎನಿ ಕೈಂಡ್ ಆಫ್ ಪರ್ಸನ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ಬಳಸ್ಬೋದು. ದೇ ಆರ್ ಆಲ್ವೇಸ್ ಯೂಸ್ಡ್ ಬಿಫೋರ್ ಮೇನ್ ವರ್ಬ್ಸ್. ಜನರಲಿ ಮೇನ್ ವರ್ಬ್ಸ್ ಜೊತೆ ವರ್ಬ್ಸ್ಗಿಂತ ಮುಂಚೆ ನಾವು ಇದನ್ನು ಉಪಯೋಗಿಸ್ತೀವಿ. ಅಂದರೆ ಮೇನ್ ವರ್ಬ್ಸ್ ಅಂತ ಅಂದರೆ ಏನು, ಯೂಶ್ವಲಿ ಟಾಕು, ರೈಟು ಅಂತಂದಿತ್ತು ಅಂತಂದ್ರೆ ಅದರ ಹಿಂದೆ ಉಪಯೋಗಿಸ್ತೀವಿ. ಇನ್ ದ ಬಿಗಿನಿಂಗೇ ನಾನು ಹೇಳಿದ್ದೀನಿ. ಆದ್ದರಿಂದ ಮೋಸ್ಟ್ ಆಫ್ ಈ ಮಾಡಲ್ ಆಕ್ಸಿಲರೀಸ್ ಕನ್ಫ್ಯೂಸ್ ಆಗೋ ಚಾನ್ಸಸ್ ಹೆಚ್ಚಿಗೆ. ನಿಮಗೆ ಮೊದಲಿಂದಲೂ ನೋಡ್ಕೊಂತ ಬಂದರೆ ಎಲ್ಲದರಲ್ಲೂ ಒಂದೇ ಥರ ಕಣ್ಣಾಗಿ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವನ್ನು ಕ್ಲೀನಾಗಿ ನೋಟ್ಸ್ ಮಾಡಿ ಅವನ್ನ ಬಳಸಿದ್ದೇ ಆದರೆ ನೀವು ಖಂಡಿತವಾಗ್ಲೂ ಈಸಿ ಆಗೇ ಆಗುತ್ತೆ. ಅವನು ಪದೇ ಪದೇ ಬಳಸ್ತಾ ಇರಬೇಕು. ಸೊ ಒನ್ಸ್ ಅಗೇನ್ ನಾನು ಇನ್ನು ಬ್ರೀಫಾಗಿ ಹೇಳ್ಬಿಡ್ತೀನಿ. ವಿಲ್ ಅಂತಕ್ಕಂಥದ್ದು ಗ್ಯಾರಂಟಿ ಮಾಡಬೇಕಾದ್ರೆ ತಗೊಳ್ಳಿ, ಅಥವಾ ಪರ್ಮಿಷನ್ ಇದ್ದಾಗ ಅಥವಾ ಉದ್ದೇಶ ಇದ್ದಾಗ. ಎಸ್, ಐ ವಿಲ್ ಕಮ್, ಬಂದೇ ಬರ್ತೀನಿ ಅಂತಂದು. ಐ ಮಸ್ಟ್ ಕಮ್ ಅಂತಂದ್ರೇನು, ನೆಸ್ಸಿಟಿ ಇದ್ದರೆ ಅಲ್ಲಿ ನೆಸ್ಸಿಟಿನೋ ಅಥವಾ ಡೆಫಿನೆಟ್ ಆಗಿರ್ತಕ್ಕಂಥ ಇಂಟೆನ್ಷನ್ನು, ಗ್ಯಾರಂಟಿನೋ ನೋಡ್ಕೊಳ್ಳಿ, ಅದ್ರ ಮೇಲೆ ಯೂಸ್ ಮಾಡಿ. ವಿಲ್ ಅಂತಕ್ಕಂಥದ್ದು ಯಾಕೆ ಬಳಸಬೇಕು, ಫ್ಯೂಚರಲ್ಲೇ ಬಳಸೋದೆಲ್ಲವನ್ನು. ಸೊ ಡಿಟರ್ಮಿನೇಷನ್, ಇಂಟೆನ್ಷನ್, ಪ್ರಾಮಿಸ್, ಇನ್ವಿಟೇಷನ್ ಇದ್ದರೂ ಸಹ ಗ್ಯಾರಂಟಿ ಇದ್ದಾಗ ವಿಲ್ ಬಳಸಿ. ನೆಕ್ಸ್ಟ್ ಶೆಲ್ ಅಂತಕ್ಕಂಥದ್ದು, ಅದು ನೋಡಿ ಥರ್ಡ್ ಪರ್ಸನ್ನಲ್ಲಿ ಆ್ಯಕ್ಚುಲಿ ಫಸ್ಟ್ ಪರ್ಸನಲ್ಲಿ ಬಳಸಬೇಕು. ಥರ್ಡ್ ಪರ್ಸನ್ನಲ್ಲಿ ಬಳಸಿದರೆ ನಾವು ಥರ್ಡ್ ಪರ್ಸನ್ಸ್ ಯಾವ್ಯಾವು, ಹಿ, ಶಿ, ಇಟ್, ದೇ, ಅವುಗಳ ಜೊತೆ ಬಳಸಿದರೆ ಅದು ಏನಾದರೂ ಕಮ್ಯಾಂಡು. ದೇ ಯಾಕೆ ಬಳಸಿದ್ರೆ ಅಂದರೆ ಏನು, ನಿಮ್ಮ ಕ್ವಶನ್ನಲ್ಲಿ ಯು, ಹಿ, ಶಿ, ದೇ ಅಂತಂದು ಏನಾದರೂ ಇದ್ದು ಡ್ಯಾಶ್ ಇತ್ತು ಅಂತ ಅಂದರೆ ಆ ಡ್ಯಾಶಿನ ಮುಂದ್ಗಡೆ ಕಮ್ಯಾಂಡು, ಪ್ರಾಮಿಸು, ಥ್ರೆಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಓದ್ಕೊಂಡ್ರೆ ಅದು ಏನಾದರೂ ಮೂರಲ್ಲಿದ್ದು ಒಂದಾಗಿದ್ದರೆ ಯು ಕ್ಯಾನ್ ಯೂಸ್ ದಿಸ್ ಶೆಲ್. ಓಕೆ, ನೆಕ್ಸ್ಟ್ ವಿಲ್ ಆಲ್ರೆಡಿ ಆಯಿತು. ನೆಕ್ಸ್ಟ್ ವುಡ್ ಅಷ್ಟೇ, ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ವಿಲ್ಲಿಂಗ್ನೆಸ್ ಆಫ್ ಎನಿಥಿಂಗ್ ಆರ್ ವಿಶ್ ಆರ್ ಚಾಯ್ಸ್. ಇದ್ರ ಬಗ್ಗೆ ನೀವು ವುಡ್ ಅಷ್ಟು ಹೆಚ್ಚಿಗೆ ಬರಲ್ಲ, ಶೆಲ್ ಬರ್ಬೋದು, ವಿಲ್ ಬರ್ಬೋದು, ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಇರಲಿ. ನೆಕ್ಸ್ಟ್ ಶುಡ್ ಅಂತಕ್ಕಂಥದ್ದು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಆಬ್ಲಿಗೇಷನ್ ಆರ್ ಡ್ಯೂಟಿ. ಆಬ್ಲಿಗೇಷನ್ ಆರ್ ಡ್ಯೂಟಿ ಅಂತಂದ್ರೆ ಏನು, ಅದು ನಿಮ್ಮ ಆದ್ಯ ಕರ್ತವ್ಯ ಅಥವಾ ಕಾನೂನು ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಶುಡ್ ಬಳಸ್ತೀವಿ ನಾವು ಅಷ್ಟೇ. ಶುಡ್ಗೂ ಮಸ್ಟಿಗೂ ಕನ್ಫ್ಯೂಸ್ ಮಾಡ್ಕೊಬೇಡಿ, ಇವು ಮೋಸ್ಟ್ ಆಫ್ ಕನ್ಫ್ಯೂಸಿಂಗ್ ವರ್ಡ್ಸ್. ಈಗ ನೋಡಿ, ಐ ವಿಲ್ ಕಮ್ಗೂ, ಐ ಶುಡ್ ಕಮ್ಗೂ ಮತ್ತು ಐ ಮಸ್ಟ್ ಕಮ್ಗೂ ಏನು ಡಿಫ್ರೆನ್ಸು ಅಂತಂದರೆ, ಮಸ್ಟ್, ವಿಲ್, ಶುಡ್ ಇವು ಮೂರು ಕನ್ಫ್ಯೂಸಿಂಗ್ ವರ್ಡ್, ಮಾಡಲೇಬೇಕಂತಕ್ಕಂಥ. ಐ ವಿಲ್ ಕಮ್ ಅಂತಂದ್ರೆ ಬಂದೇ ಬರ್ತೀನಿ ಅಂತಂದ್ರೆ, ಐ ಶುಡ್ ಕಮ್ ಅಂತಂದರೆ
ಎಸ್ ನಾನು ಬರಲೇಬೇಕು, ಇಟ್ ಈಸ್ ದ ಆರ್ಡರ್ ಆಫ್ ಸಂಬಡಿ ಅಂತಂದು. ಐ ಮಸ್ಟ್ ಕಮ್ ಅಂದರೆ ಏನು, ನಾನು ಬರಲೇಬೇಕು ಯಾಕಂದ್ರೆ ನನಗೆ ಅವಶ್ಯಕತೆ ಇದೆ ಅಂತಂದು. ಈ ರೀತಿ ಸೊ ಶುಡ್ಡು, ವಿಲ್ಲು, ಮಸ್ಟ್ ಒಂದೇ ರೀತಿಯಲ್ಲಿ ಅನ್ನಿಸ್ತವೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಡ್ಯೂಟಿ, ಆಬ್ಲಿಗೇಷನ್, ಪಾಸಿಬಿಲಿಟಿ ಆ್ಯಂಡ್ ಸಪೋಸಿಷನ್. ಕಂಡೀಷನಲ್ ಕ್ಲಾಸ್ನಲ್ಲೂ ಸಹ ಯೂಸ್ ಮಾಡ್ತೀವಿ ಇದು. ನೆಕ್ಸ್ಟ್ ಕೆನ್, ಈ ಎಬಿಲಿಟಿ ಬಂತು ಅಂದರೆ ಮೇಯ್ನಾಗಿ ಅದನ್ನು ನೆನ್ಪಿಟ್ಕೊಳ್ರಿ. ಎಬಿಲಿಟಿ ಬಂತು ಅಂತ ಅಂದರೆ, ಎಬಿಲಿಟಿ ಅಂತ ಅಂದ್ರೇನು, ಮೆಂಟಲ್ ಎಬಿಲಿಟಿ ಇರ್ಬೋದು, ಫಿಸಿಕಲ್ ಎಬಿಲಿಟಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಟಾಕ್ ಇನ್ ಇಂಗ್ಲೀಷ್, ಐ ಕ್ಯಾನ್ ಟಾಕ್ ಇಂಗ್ಲೀಷ್ ಇನ್ ಫ್ರಂಟ್ ಆಫ್ ಅವರ್ ಟೀಚರ್ಸ್, ಅದು ಮೆಂಟಲ್ ಎಬಿಲಿಟಿ. ಅದೇ ಏನಾದರೂ ಫಿಸಿಕಲ್ ಎಬಿಲಿಟಿಗೂ ಸಹ ಕ್ಯಾನ್ ಯೂಸ್ ಮಾಡ್ಬೋದು. ಎಸ್, ಐ ಕ್ಯಾನ್ ಕ್ಲೈಂಬ್ ದ ಕಾಲೇಜ್ ಬಿಲ್ಡಿಂಗ್, ನಾನು ಕಾಲೇಜ್ ಬಿಲ್ಡಿಂಗ್ ಹತ್ತಬಲ್ಲೆ ಅಂತಕ್ಕಂಥದ್ದು ಅದು ಸಾಮರ್ಥ್ಯ. ಹೌದಾ? ಈ ಸಾಮರ್ಥ್ಯಕ್ಕೆ ಮೇಯ್ನಾಗಿ ಕ್ಯಾನ್ ಯೂಸ್ ಮಾಡ್ತೀವಿ. ಅದ್ರ ಪಾಸ್ಟ್ ಫಾರ್ಮ್ ಕುಡ್ಡು. ನೆಕ್ಸ್ಟ್ ಮೇ ಅಂತಕ್ಕಂಥದ್ದು ಪ್ರಾಬಬಿಲಿಟಿಗೆ ಅಥವಾ ಪಾಸಿಬಿಲಿಟಿಗೆ ಹೆಚ್ಚಿಗೆ ಇಟ್ಕೊಂಡ್ಬಿಟ್ರೆ, ಮೈಟ್ ಅಂತಕ್ಕಂಥದ್ದು ಅದ್ರ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಮಸ್ಟ್ದು ಹೇಳಿದ್ದೀನಿ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಕ್ಕಂಥದ್ದು. ಈ ರೀತಿ ಯು ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ವಾಟ್ ವಿ ಕಾಲ್ ಮಾಡೆಲ್ಸ್. ಇವನ್ನ ಡ್ಯಾಶ್ ಈಗ ಕೊಟ್ಟಿರ್ತಾರೆ, ಅವನ್ನ ನೀವು ಉಪಯೋಗಿಸ್ತಕ್ಕಂಥದ್ದು ಭಾಳ ನೀಟಾಗಿ ಬಳಸ್ತಕ್ಕಂಥದ್ದು ಮಾಡಬೇಕು. ಇವೆಲ್ಲವನ್ನು ನೋಟ್ಸಿಗೆ ಮಾಡ್ಕೊಳ್ಳಿ. ನಾನು ಇವಕ್ಕೆ ಇನ್ನೂ ಕೆಲವು ಕ್ವಶನ್ಸ್ ಕಳಿಸ್ತೀನಿ, ಅವಕ್ಕೆ ಫಿಲಪ್ ಮಾಡೋದ್ರಿ. ಓಕೆ, ಸೊ ವಿತ್ ದಿಸ್ I want to wind up this class for the day. So I will start that WH type of sentences in the next class. Have a nice day. Okay, thank you very much.